ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಾನು ಯಾವಾಗಲೂ ಮಾಮೂಲಿಯಾಗಿ ನೀರು ಹಾಕಿ ಪೊಂಗಲ್ನ ಮಾಡ್ತಾ ಇದ್ದೆ. ತೆಳು ಮಾಡಲಿಕ್ಕೆ ಎಲ್ಲರೂ ನೀರು ಹಾಕಿ ಮಾಡ್ತಾರೆ, ಬಟ್ ಈ ಸತಿ ನಾನು ಕಾಯಿ ಹಾಲನ್ನ ಹಾಕಿ ಪೊಂಗಲ್ನ ಮಾಡಿದೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಅಷ್ಟೇ, ಬಿಟ್ಟರೆ ಪೊಂಗಲ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಯಾರು ಪೊಂಗಲ್ ರೆಸಿಪಿ ಮಾಡ್ತೀರಾ ಅಂದರೆ ಲಾಸ್ಟಿಗೆ ಎಂಡಲ್ಲಿ ನೀವು ಸ್ವಲ್ಪ ಕಾಯಿ ಹಾಲನ್ನು ಹಾಕಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಪುಚ್ಚೆಗೆ ನಮ್ಮ ಆರಾಧ್ಯನ ಸರ ಹಾಕಿದ್ದೀನಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಹಾಗೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಸುವರ್ಣಗಡ್ಡೆ ಅಂದರೆ ನಮ್ಮ ಸೈಡಲ್ಲಿ ದಕ್ಷಿಣ ಕನ್ನಡ ಸೈಡಲ್ಲಿ ಏನಿರ್ತಾರೆ ಅಂದರೆ ಕೇನೆ ಅಂತ ಹೇಳ್ತಾರೆ. ಸೊ ಅದನ್ನು ಆಲ್ರೆಡಿ ಹಸ್ಬೆಂಡ್ ಕೊರ್ಕೊಟ್ಟು ಹೋಗಿದ್ರು. ಈ ಥರ ಇರುತ್ತೆ ಒಳಗಡೆ, ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಇದನ್ನು ಈ ಥರ ಪೀಸ್ ಮಾಡಿ ಇಟ್ಕೋಬೇಕು. ಇದು ಸ್ವಲ್ಪ ತುರಿಸುತ್ತೆ, ಹಾಗಾಗಿ ಬೇಕಾದರೂ ಫಸ್ಟಿಗೆ ಹುಳಿನ ಹಾಕೋಬೋದು. ಇಲ್ಲ ಅಂತಂದರೆ ನಾನಿಲ್ಲಿ ಮೇಲಾರ ಮಾಡ್ತಿರೋದ್ರಿಂದ ಇದಕ್ಕೆ ನಾವು ಮಜ್ಜಿಗೆ ಹಾಕೋತೀವಿ, ಹುಳಿ ಮಜ್ಜಿಗೆನ. ಹಾಗಾಗಿ ನಾನಿಲ್ಲಿ ಹುಳಿ ಹಾಕೋಕ್ಕೆ ಹೋಗಲಿಲ್ಲ. ಯಾರಾದರೂ ಸಾಂಬಾರು ಮಾಡ್ತೀನಿ ಅಂತಂದರೆ ಫಸ್ಟಿಗೆ ಹುಳಿ ಹಾಕ್ಕೊಂಡು ಕುದಿಸ್ಕೊಳ್ಳಿ. ನಾನಿಲ್ಲಿ ಆ ಕೇನೆಗೆ 2 ಗ್ಲಾಸ್ನಷ್ಟು ನೀರು, ಸ್ವಲ್ಪ ಉಪ್ಪು, ಒಂದು ಹಸಿಮೆಣಸನ್ನು ಹಾಕಿ ಇವಾಗ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಾಯಿ ತುರಿ ಒಂದು 4 ಹಸಿಮೆಣಸನ್ನು ಇಟ್ಕೊಂಡಿದ್ದೀನಿ, ತುಂಬ ಖಾರ ಇಲ್ಲ. ಹಾಗೆ ನಾನಿಲ್ಲಿ ಕೇನೆಯನ್ನು ಒಂದು 3-4 ವಿಷಲ್ ಅಷ್ಟೇ ಹಾಕಿಸ್ಕೊತಾ ಇದ್ದೀನಿ. ತುಂಬ ಹಾಕಿಸ್ಕೊಂಡ್ರೆ ತುಂಬ ಬೆಂದು ತುಂಬ ದಪ್ಪ ಆಗಿಬಿಡುತ್ತೆ ಮೇಲಾರ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ನಾನು ಕಾಯಿ ಮತ್ತು ಮೆಣಸನ್ನು ಮಾತ್ರ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಇವತ್ತು ಕರೆಂಟ್ ಇರಲಿಲ್ಲ, ಸೊ ಹಾಗಾಗಿ ತುಂಬ ಸಣ್ಣ ಆಗಲಿಲ್ಲ. ಮೇಲಾರಕ್ಕಂದರೆ ಎಷ್ಟು ಸಣ್ಣ ಕಡಿತೀರೋ ಅಷ್ಟು ನಮ್ಮ ಮೇಲಾರ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಸಿಂಪಲ್ ರೆಸಿಪಿ. ಸಾಂಬಾರು ತಿಂದು ಬೇಜಾರಾಗಿದೆ ಅನ್ನೋರು ಸೊ ಇದಿದ್ರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಇದು ಬೆಂದದ್ದು ಕರೆಕ್ಟಾಗಿತ್ತು. ಸೊ ನಾನಿಲ್ಲಿ ಇವಾಗ ಫಸ್ಟಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅದರಲ್ಲಿರುವಂಥ ಕೇನೆನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಆ ಪಾತ್ರೆಯಿಂದ ಆ ನೀರನ್ನು ತೆಗೆದಿಟ್ಕೋತಾ ಇದ್ದೀನಿ. ಅದು ಮೇಲಾರ ಅಂದರೆ ತುಂಬ ನೀರಾದರೆ ಅಷ್ಟೊಂದು ಟೇಸ್ಟಾಗಿ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಅದರಿಂದ ನೀರು ಸಪ್ರೇಟಾಗಿ ಇಟ್ಕೊಂಡು ಬೇಕಾದರೆ ಮತ್ತೆ ಹಾಕ್ಕೊಳ್ಳೋಣ ಅಂತ ಹೇಳಿ ಇವಾಗ ನಾನು ಇಲ್ಲಿ ಆ ಪಾತ್ರನ ಗ್ಯಾಸ್ ಮೇಲೆ ಇಟ್ಕೊಂಡು, ಹಾಗೆ ನಾನೇನು ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಕಾಯಿ ಮತ್ತು ಮೆಣಸು, ಅದನ್ನು ಇವಾಗ ನಾನು ಭಾಗಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ನೋಡ್ಕೋಬೇಕು, ತುಂಬ ಗಟ್ಟಿ ಆದರೆ ನಾನು ತೆಗೆದಿಟ್ಕೊಂಡಿರೋ ನೀರಿದೆಯಲ್ಲ, ಸೊ ಅದನ್ನು ಪುನಃ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಇವಾಗ ಅದನ್ನು ಕಲಿಸ್ಕೊಂಡು ನೋಡ್ತಾ ಇದ್ದೀನಿ. ನಂಗೆ ಸ್ವಲ್ಪ ನೀರು ಬೇಕು. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ಮಾತ್ರ ನೀರನ್ನು ಹಾಕ್ಕೊತಾ ಇದ್ದೀನಿ. ಫುಲ್ ಒಟ್ಟಿಗೆ ಹಾಕ್ಕೊಂಡು ನೀರು ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಯಾವುದೇ ನಾವು ಇದೊಂದೇ ಅಂತ ಹೇಳಿ ಅಲ್ಲ, ಬಟಾಟಿನೂ ಮಾಡ್ಬೋದು, ಹಾಗೆ ಹಾಗಲಕಾಯಿ ಮಾಡ್ಬೋದು, ತೊಂಡೆಕಾಯಿ, ಬೆಂಡೆಕಾಯಿ, ಅಲಸಂಡೆ, ಹೀಗೆ ಎಲ್ಲದರಲ್ಲೂ ಕೂಡ ಇದೇ ಥರ ಪ್ರೊಸೀಜರಲ್ಲಿ ನಾವು ಮೇಲಾರನ್ನ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ ಹುಳಿ ಮಜ್ಜಿಗೆನ ತೊಗೊಂಡಿದ್ದೀನಿ. 2 ಸೌಟ್ನಷ್ಟು ಇದರಿಂದ ಈ ಹುಳಿ ಮಜ್ಜಿಗೆನ ಆ ಪಾತ್ರಕ್ಕೆ ಹಾಕ್ತಾ ಇದ್ದೀನಿ. ಇದೇನಂದರೆ ತುಂಬ ಈಸಿ ರೆಸಿಪಿ. ಫಸ್ಟಿಗೆ ನಾವು ಇದನ್ನು ತುಂಬ ಪಳಪಳ ಅಂತ ಕುದಿಸ್ಕೊಳ್ಳೋಕೆ ಹೋಗಬಾರ್ದು. ಭಾಗ ಕುದಿದ್ರೆ ಸಾಕು ನಮಗೆ. ಫಸ್ಟಿಗೆ ಆ ಕಾಯಿ ಹಾಕಿದ ಮೇಲೆ ನಮಗೆ ಈ ಸಾಂಬಾರು ಕುದಿಬೇಕು ಅಂತ ಹೇಳಿ ಇಲ್ಲ. ಸೊ ಹಾಗಾಗಿ ನಾನು ಲಾಸ್ಟ್ ಎಂಡಲ್ಲಿ 2.5 ಸೌಟ್ನಷ್ಟು ಹುಳಿ ಮಜ್ಜಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ತರಕಾರಿ ಹಾಕಿ ಮಾಡ್ತೀನಿ ಅಂದ್ರೂ ಸೊ ಇಷ್ಟೇ ಇದು ಮಾಡುವಂಥ ಪ್ರೊಸೀಜರು. ಇದು ಲಾಸ್ಟಿಗೆ ಕುದಿಯೋದಂದರೆ ಈ ಥರ ಗುಳ್ಳೆ ಬಂದರೆ ಸಾಕು, ನಮಗೆ ಮೇಲಾರ ರೆಡಿ ಆಯಿತು ಅಂತ ಹೇಳಿ. ಲಾಸ್ಟಲ್ಲಿ ಸಾಸಿವೆ ಹಾಕಿ ಒಣಮೆಣಸನ್ನು ಒಗ್ಗರಣೆ ಕೊಟ್ಟು ಬಟ್ಲನ್ನು ಮುಚ್ಚಿಬಿಡಬೇಕು. ಆ ಫ್ಲೇವರ್ ಹಾಗೆ ಇರುತ್ತೆ. ಸೊ ನನಗೆ ಇವತ್ತು ಮಧ್ಯಾಹ್ನಕ್ಕೆ ಇದನ್ನೇ ಮಾಡಿದ್ದು, ಕೇನೆ ಮೇಲಾರ. ನಾನು ಮಗಳಿಗೆ 1 ವಾರದಿಂದ ಬರೀ ವೈಟ್ ಡ್ರೆಸ್ಸನ್ನೇ ಹಾಕ್ತಾಯಿದ್ದೆ. ಹಾಗಾಗಿ ನಿನ್ನೆನೇ ನೆನೆ ಹಾಕಿಟ್ಟು ಬಟ್ಟೆ ಇತ್ತು ನನ್ನ ಹತ್ರ. ಇನ್ನೂ ಸ್ಮೆಲ್ ಬಂದುಬಿಡುತ್ತಲ್ಲ, ವಾಸನೆ ಬಂದುಬಿಡುತ್ತೆ ಅಂತ ಹೇಳಿ ಸೊ ಇವತ್ತು ಮಧ್ಯಾಹ್ನ ತೊಳಿತಾ ಇದ್ದೆ. ನಾನು ಹೇಳಿದ್ನಲ್ಲ ಒಂದು ಸತಿ, ತುಂಬ ವೈಟ್ ಬಟ್ಟೆಗಳಿಗೆ ಅಂದರೆ ಫುಲ್ ವೈಟೇ ಇರಬೇಕು, ಅಲ್ಲಲ್ಲಿ ಎಲ್ಲರ ಕಲರ್ ಇದ್ದರೆ ಸೊ ಅಂಥ ಬಟ್ಟೆಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು ರಿನ್ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿ ಬರ್ತಾಯಿದೆ. ನಾನು ಫಸ್ಟೆಲ್ಲ 2 ದಿನ ನೆನೆ ಹಾಕಿ ವೈಟ್ ಬಟ್ಟೆಗಳನ್ನ ತೊಳೆಯೋಕ್ಕಂತ ಹೋಗ್ತಾಯಿದ್ದೆ. ಬಟ್ ಅಲ್ಲಲ್ಲಿಗೆ ಕಪ್ಪಾಗಿ ಕಜ್ಜಿ ಆಗ್ತಾಯಿತ್ತು. ತುಂಬಾ ಬೇಜಾರಾಗ್ತಾಯಿತ್ತು. ಎಷ್ಟು ತಿಕ್ಕಿದ್ರೂ ಹೋಗ್ತಾನೆ ಇರಲಿಲ್ಲ. ಕಾಲರ್ ಅಷ್ಟೇ, ತಿಕ್ಕಿದರೆ ಬಟ್ಟೆ ಹಾಳಾಗ್ತಾಯಿತ್ತೆ ಹೊರತಾಗಿ ಕಲೆ ಮಾತ್ರ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ನಾನು ರಿನ್ ಹಾಲು ಯೂಸ್ ಮಾಡ್ತಾ ಇರೋದ್ರಿಂದ
ತುಂಬ ಈಸಿಯಾಗಿ ಕಲೆನ ತೆಗೆದುಕೊಡ್ಬೋದು. ಸೊ ಹಾಗಾಗಿ ನಾನು ಇವತ್ತು ರಿನ್ ಆಲನ್ನೇ ಯೂಸ್ ಮಾಡಿ ಬಟ್ಟೆನ ತೊಳಿತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಒಂದು ಯೂಸ್ಫುಲ್ ಆಗಿರೋವಂಥ ಒಂದು ಟಿಪ್ಸನ್ನು ಕೊಡೋಣ ಅಂತ ಹೇಳಿ, ಅದು ಒಂದು ಸಾರಿ ಫಾಲ್ ಬಗ್ಗೆ. ಯಾಕಂತಂದರೆ ನನ್ನ ಹತ್ರ ಒಂದು ಸಾರಿ ಆಲ್ರೆಡಿ ಹಾಳಾಗಿದೆ, ಅದು ಫಾಲಿಂದಾಗಿ. ಸೊ ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ದೇನೆ ಇನ್ನೂ ಮುಂದೆ ಹಾಕುವಂಥ ಸ್ಯಾರೀಸ್ ಫಾಲ್ ಯಾವ ಥರ ಹಾಕಬೇಕು ಅಂತ ಹೇಳಿ ನನಗೊಂದು ಐಡಿಯಾ ಬಂತು. ಆ ಐಡಿಯಾನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ನನ್ನ ಈ ಒಂದು ಸಾರಿ ಇದೆಲ್ಲ ಕ್ರೀಮ್ ಹಾಗೆ ಗ್ರೀನ್ ಕಲರ್ ಸಾರಿ. ಸೊ ನಾನು ಹೆಚ್ಚಾಗಿ ಫಾಲ್ ಹಾಕೋಕ್ಕೆ ಹೋಗೋದಿಲ್ಲ, ರೇಯರ್ ಫಾಲ್ನ ಹಾಕೋದು. ಬಟ್ ಈ ಸಾರಿಗೆ ನಾನು ಫಾಲ್ ಹಾಕಿದ್ದೆ. ಅದು ಒಂದು ಬಾರ್ಡರ್ ಗ್ರೀನ್ ಇದೆ ಅಂತ ಹೇಳಿ ಗ್ರೀನ್ ಕಲರ್ ಬಾರ್ಡರ್ ಕಲರಲ್ಲೇ ನಾನು ಗ್ರೀನ್ ಕಲರ್ ಫಾಲ್ನ ಹಾಕಿದ್ದೆ. ಏನಾಯಿತು ಅಂತ ಅಂದರೆ, ನಾನು ಸ್ಯಾರೀಸ್ನ ಯಾವಾಗಲೂ ಹೆಚ್ಚಾಗಿ ವಾಶ್ ಮಾಡ್ತಾ ಇರ್ತೀನಿ. ವೇರ್ ಮಾಡಿದ ತಕ್ಷಣ ಈ ಬಿಸಿಲಿಗೆ ಹಾಕೋದು ಮತ್ತು ಇದು ಮಾಡೋದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಸತಿ ವಾಶ್ ಮಾಡಿ ಇಟ್ಟರೆ ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ಅದೇನಾಯಿತು ಅಂತ ಅಂದರೆ, ಒಂದು 2 ಮಿನಿಟ್ಸ್ ನಾನು ಹಿಂಗೆ ತೊಳೆದು ಆರಿಸ್ತೇನೆ, ಹೀಗೆ ನೀರು ಇಳಿಯೋಕ್ಕೆ ಅಂತ ಹಾಕ್ತೇವಲ್ಲ. ಸೊ ಹಾಗೆ ಹಾಕಿದ್ದು ನನಗೆ ತಲೆಯಲ್ಲೇ ಇಲ್ಲ. ಒಂದು ವೇಳೆ ಕಲರ್ ಸ್ಪ್ರೆಡ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಅದು ಅಷ್ಟೊತ್ತಿಗಾಗಲೇ ಫಾಲಲ್ಲಿರುವಂಥ ಏನು ಕಲರ್ ಇರುತ್ತಲ್ಲ, ಸೊ ಅದೆಲ್ಲ ಸಾರಿಗೆ ಇಳ್ಕೊಂಡ್ಬಿಟ್ಟಿತ್ತು. ಕಾಣಿಸ್ತಾ ಇದೆಯಲ್ಲ ಈ ಥರ. ಅದನ್ನು ಇವಾಗ ವಾಶ್ ಮಾಡಿದರೂ ಅಷ್ಟೊಂದು ಕ್ಲೀನಾಗಿ ಹೋಗೋದಿಲ್ಲ. ನೋಡಬೇಕಷ್ಟೇ, ಏನಾದರೂ ಹಾಕಿ ವಾಶ್ ಮಾಡೋಣ ಅಂತ ಹೇಳಿ. ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಗ್ರ್ಯಾಂಡ್ ಲುಕ್ ಕೊಡೋವಂಥ ಸ್ಯಾರಿ ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಉಟ್ಕೋಬೋದಿತ್ತು. ಬಟ್ ಇವಾಗ ನನಗೆ ಸಣ್ಣ ಫಂಕ್ಷನ್ಗೆ ಉಟ್ಕೊಂಡು ಹೋಗೋಕ್ಕೂ ಈ ಸ್ಯಾರಿನ ತೆಗೆಯೋದಿಲ್ಲ. ಯಾಕಂತಂದರೆ ಒಂಥರ ಕಲರ್ ಬಿಟ್ಕೊಂಡಿರೋದು ಗೊತ್ತಾಗುತ್ತದು. ಸೊ ಹಾಗಾಗಿ ಅಷ್ಟೊಂದು ಉಟ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ ನನಗೆ. ಇದನ್ನು ಹಾಗೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಇನ್ನು ನೆಕ್ಸ್ಟ್ ಹಾಕೋ ಸಾರೀಸ್ ಫಾಲ್ ಯಾವ ಥರ ಹಾಕ್ತಿದ್ದೀನಿ ಅಂತ ಅಂದರೆ, ಸಾರಿ ಕಲರ್ ಯಾವುದಿರುತ್ತೋ ಅದೇ ಕಲರಲ್ಲೇ ನಾನು ಫಾಲ್ನ ಇವಾಗ ಹೆಚ್ಚಾಗಿ ತೊಗೊಂಡು ಬರೋದು. ಬಾರ್ಡ್ರ್ ಯಾವ ಕಲರ್ ಇರುತ್ತೋ ಆ ಕಲರಲ್ಲೇ ನಾನು ಫಾಲ್ನ ಹಾಕೋಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಒಂದು ವೇಳೆ ನಾವು ಫಾಲ್ನ ವಾಶ್ ಮಾಡಿ ಹಾಕಿದ್ರೂ ಆ ಒಂದು ಸ್ಟಿಚಿಂಗಿಗೆ ಕರೆಕ್ಟ್ ಆಗುತ್ತೆ. ಬಟ್ ಪುನಃ ನಾವು ಸಾರಿನ ವಾಶ್ ಮಾಡುವಾಗ ಕಲರ್ ಬಿಟ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಒಂದೇ ವಾಶಿಗಂತೂ ನಮ್ಮ ಬಟ್ಟೆ ಕಲರ್ ಫುಲ್ ಹೋಗಿಬಿಡೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಸಾರಿ ಕಲರ್ ಈ ಥರ ಇದೆ, ಫಾಲ್ ತಂದಿರೋದನ್ನು ಸೇಮ್ ಕಲರ್. ಈ ಬಾರ್ಡರ್ ಕಲರ್ ಏನಿದೆಯಲ್ಲ ಆ ಕಲರ್ ತರಕ್ಕೆ ಹೋಗೋದೇ ಇಲ್ಲ. ಯಾರೇ ಹೇಳಿದ್ರು, ಯಾರೇ ಕಸ್ಟಮರ್ ನನಗೆ ಸಾರಿಗೆ ಫಾಲ್ ಹಾಕಬೇಕು ಅಂತ ಹೇಳಿದ್ರು ನಾನು ಸಾರಿ ಕಲರಲ್ಲೇ ಫಾಲ್ನ ಹಾಕೋದು. ಸ್ವಲ್ಪ ಆಚೀಚೆ ನಾವು ಒಣಗಾಕಿದ್ರು ಸೊ ಸಾರಿಗೆಲ್ಲ ಹತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಯಾರೇ ಸಾರಿ ಫಾಲ್ಸ್ನ ಹಾಕ್ತೀನಿ ಅಂತ ಅಂದ್ರೂ ಕಾಂಟ್ರಾಸ್ಟಲ್ಲಿ ಹಾಕ್ತಿದ್ದೀರಾ ಅಂತ ಅಂದರೆ, ಬಾರ್ಡ್ರ್ ಕಲರ್ ಹಾಕ್ತಿದ್ದೀರಾ ಅಂತಂದರೆ ಸೊ ಪ್ಲೀಸ್ ಅದನ್ನು ನಿಲ್ಲಿಸಿ. ನಿಮಗೆ ಒಂದು ವೇಳೆ ಈ ಥರ ಲೈಟು ಮತ್ತು ಡಾರ್ಕ್ ಕಾಂಬಿನೇಷನಲ್ಲಿದೆ ಅಂತಂದರೆ, ನಿಮ್ಮ ಸಾರಿ ಕಲರ್ ಅದರಲ್ಲಿ ಯಾವುದು ಲೈಟ್ ಕಲರ್ ಇದೆಲ್ಲ ಸೊ ಅದನ್ನೇ ಚಾಯ್ಸ್ ಮಾಡಿ ಆ ಬಾರ್ಡ್ರಿಗೆ ಹಾಕಿ. ತುಂಬ ಡಾರ್ಕಲ್ಲಿರುವಂಥ ಫಾಲ್ನ ಹಾಕೋಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗುತ್ತೋ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.